ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. IAS IPS ಅಧಿಕಾರಿ ಆಗೋದಂದ್ರೆ ಸುಮ್ಮನೆ ಮಾತಲ್ಲ, ಅದೊಂದು ದೊಡ್ಡ ಕನಸು, ದೊಡ್ಡ ತಪಸ್ಸು. ಅದಕ್ಕಾಗಿ ವಿದ್ಯಾರ್ಥಿ ಜೀವನದಿಂದಲೇ ತಯಾರಿ ನಡೆಸಬೇಕಾಗುತ್ತೆ. ನಿರಂತರ ಶಿಸ್ತಿನ ಓದಿಗೊಂದು ಚೌಕಟ್ಟು ಹಾಕಿಕೊಂಡ್ರೆ UPSC ದಾರಿ ಸುಲಭ. ಆದರೆ ಇತ್ತೀಚೆಗೆ 10ನೇ ತರಗತಿ ಪಾಸಾದ 18 ವರ್ಷದ ಹುಡುಗನೊಬ್ಬ ನಾನು IPS ಅಧಿಕಾರಿ ಆಗಿದ್ದೇನೆ ಅಂತ ಹೇಳಿಕೊಂಡಿದ್ದಾನೆ. ಸಾಲದ್ದಕ್ಕೆ IPS ಸಮವಸ್ತ್ರದಲ್ಲೇ ಪಿಸ್ತೂಲ್ ಸಮೇತ ಬಹಿರಂಗವಾಗಿ ಕಾಣಿಸಿಕೊಂಡಿದ್ದಾನೆ. ಹಾಗಾದ್ರೆ ನಿಜಕ್ಕೂ ಈ ಘಟನೆ ಏನು? ಆತ ನಿಜವಾಗ್ಲೂ IPS ಓದಿದ್ದಾನ? 10ನೇ ತರಗತಿ ಮುಗಿಸಿದವರು IPS ಓದಬಹುದಾ? ಇದು ಸಾಧ್ಯನಾ? UPSC ನಿಯಮಗಳು ಏನ್ ಹೇಳುತ್ತೆ? ಬನ್ನಿ ಅದೆಲ್ಲವನ್ನ ಇಂದಿನ ಎಪಿಸೋಡ್ನಲ್ಲಿ ನೋಡೋಣ. ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ದೃಶ್ಯ ಸಖತ್ ವೈರಲ್ ಆಗಿತ್ತು. 18ರ ಪೋರನೊಬ್ಬ IPS ಸಮವಸ್ತ್ರದಲ್ಲಿ ರೌಂಡ್ಸ್ ಹಾಕುವ ದೃಶ್ಯ ಅದು. ಅನೇಕರು ಈ ದೃಶ್ಯ ನೋಡಿ, ಅರೆ, ಈ ಹುಡುಗ 18ನೇ ವಯಸ್ಸಿಗೆ IPS ಪರೀಕ್ಷೆ ಪಾಸ್ ಆದ್ನಾ ಅಂತ ಸಂಶಯದ ಪ್ರಶ್ನೆ ಎಸೆದ್ರೆ, ಇನ್ನು ಕೆಲವರು ಇದು ನಿಜಕ್ಕೂ ಗ್ರೇಟ್ ಕಂಡ್ರಿ ಅಂತ ಶಹಬಾಷ್ ಗಿರಿ ಕೊಟ್ರು. ಮತ್ತೆ ಕೆಲವು ಪ್ರಜ್ಞಾವಂತರು, ಮೇ ಬಿ ಹಿ ಈಸ್ ಇನ್ ಡೇಂಜರಸ್ ಹೆಲ್ತ್ ಕಂಡೀಷನ್, ಸೊ ಆತನ ಕನಸು ಈಡೇರಿಸಲು ಪೊಲೀಸ್ ಇಲಾಖೆಯೇ ಅನುಮತಿ ಮಾಡಿ ಕೊಟ್ಟಿರಬೇಕು ಅಂತ ಖಾಕಿ ಇಲಾಖೆಗೆ ಹೊಗಳಿದ್ರು. ಹೀಗೆ ಆ ದೃಶ್ಯ ತರಹೇವಾರಿ ರಿಯಾಕ್ಷನ್ಗೆ ಕಾರಣವಾಗಿತ್ತು. ಅಲ್ಲದೆ IPS ಆಗೋದಕ್ಕೆ ಪದವಿ ಶಿಕ್ಷಣ, ಏಜು ಮುಖ್ಯ ಅಲ್ವಾ ಅನ್ನುವ ಪ್ರಶ್ನೆ ಕೂಡ ಎದ್ದಿತ್ತು. ಆದರೆ ಬಿಹಾರದ ಈ ಘಟನೆಯ ಅಸಲಿತನವೇ ಬೇರೆಯಾಗಿದೆ. ಜನರನ್ನ ಮರಳು ಮಾಡುವ ಈ ಘಟನೆ ನಕಲಿಗಳ ಮುಖವಾಡವನ್ನ ಕೂಡ ಬಯಲು ಮಾಡಿದೆ. ಸ್ನೇಹಿತರೆ, ಎಲ್ಲಿವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಬಹುಶಃ ಅದಕ್ಕೊಂದು ಫ್ರೆಶ್ ನಿದರ್ಶನ ಇದು. ಅಂದಹಾಗೆ ಈ ಘಟನೆ ನಡೆದಿದ್ದು ಬಿಹಾರದ ಜಮಾಯಿ ಜಿಲ್ಲೆಯ ಸಿಕಂದರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ತಾನು IPS ಅಧಿಕಾರಿ ಅಂತ ಸಮವಸ್ತ್ರದಲ್ಲಿ ಕಾಣಿಸಿಕೊಂಡಿದ್ದ ಪೋರನ ಹೆಸರು ಮಿಥಿಲೇಶ್ ಮಾಂಜಿ. ಅಸಲಿಗೆ ಈ ಬಾಲಕನಿಗೆ ಇನ್ನೂ ಕೂಡ ಮೀಸೆಯೇ ಬಂದಿಲ್ಲ. ಆದ್ರೂ ತಾನು IPS ಅಧಿಕಾರಿ ಆಗಿದ್ದೀನಿ ಅಂತ ಟಾಕು ಟೀಕಾಗಿ ಸಮವಸ್ತ್ರ ಧರಿಸಿ ತಿರುಗಾಡಿದ್ದಾನೆ. ವಿಚಿತ್ರ ಅಂದ್ರೆ, ಈತ ಅರೆಸ್ಟ್ ಆಗುವ ಮುನ್ನ ಸಿಕಂದರ್ ಚೌಕ್ನಲ್ಲಿ ಸುತ್ತಾಡುತ್ತಾ ತಾನು IPS ಆಗಿರುವ ಬಗ್ಗೆ ಜನರಿಗೆ ಹೇಳುತ್ತಿದ್ದನಂತೆ. ಅಲ್ಲದೆ ಖುಷಿಯಲ್ಲಿ ಪೇಟೆಯಲ್ಲಿ ಸುತ್ತಾಡುತ್ತಾ ಸಮೋಸ ತಿನ್ನುತ್ತಿದ್ದನಂತೆ. ಅಷ್ಟರ ಮಟ್ಟಿಗೆ ಈ ಯುವಕನಿಗೆ ಕಿರಾತಕರು ಯಾಮಾರಿಸಿದ್ದಾರೆ. ಯಾವಾಗ ಈತ IPS ದಿರಿಸಿನಲ್ಲಿ ಪೇಟೆಯಲ್ಲಿ ಕಾಣಿಸಿಕೊಂಡನು, ಆಗ ಕೆಲವರು ಈತನ ಬಗ್ಗೆ ಸಂಶಯಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಆಗ ಈ ಯುವಕನಿಗೆ ಕೆಲಸದ ನೆಪದಲ್ಲಿ ನಡೆದಿರುವ ವಂಚನೆ ಬೆಳಕಿಗೆ ಬಂದಿದೆ. ಈ ಯುವಕ ಹಾಗೂ ಆತನ ಕುಟುಂಬದ ಮುಗ್ಧತನವೋ ಅಥವಾ ಯಾಮಾರಿಸುವವರ ಜಾಣತನವೋ ಗೊತ್ತಿಲ್ಲ. ಆದರೆ ಈ ಯುವಕನಿಗೆ ವಂಚಕರು ಸರಿಯಾಗಿಯೇ ಕಣ್ಕಟ್ಟು ಮಾಡಿದ್ದಾರೆ. ಯುವಕ ಕೆಲಸಕ್ಕೆಂದು ಹುಡುಕಾಟ ನಡೆಸುವ ಸಂದರ್ಭದಲ್ಲಿ ಮನೋಜ್ ಸಿಂಗ್ ಎಂಬಾತನ ಪರಿಚಯವಾಗಿದೆ. ಆತ ಈತನಿಗೆ ಪೊಲೀಸ್ ಕೆಲಸದ ಆಮಿಷ ತೋರಿಸಿದ್ದಾನೆ. ಖುಷಿಯಾದ ಯುವಕ ಕುಟುಂಬದವರಿಗೂ ಕೂಡ ಅದನ್ನೇ ಹೇಳಿದ್ದಾನೆ. ಹಾಗೂ ಹೀಗೂ ಹಣ ಹೊಂದಿಸಿಕೊಂಡು ಮಿಥಿಲೇಶ್ IPS ಕೆಲಸಕ್ಕೆ ರೆಡಿಯಾಗಿದ್ದಾನೆ. ಮಿಥಿಲೇಶ್ ಹೇಳಿರುವ ಪ್ರಕಾರ ಮನೋಜ್ ಸಿಂಗ್ 2 ಲಕ್ಷ ರೂಪಾಯಿ ಹಣ ಕೇಳಿದ್ದರು. ಆ ಹಣ ಕೊಟ್ರೆ ತನಗೆ ಪೊಲೀಸ್ ಕೆಲಸ ಕೊಡಿಸೋದಾಗಿ ಹೇಳಿದ್ದ. 1 ತಿಂಗಳ ಹಿಂದೆಯೇ ಅವರಿಗೆ ಹೆಚ್ಚಿನ ಮೊತ್ತ ನೀಡಿದ್ದೆ ಅಂತ ಮಿಥಿಲೇಶ್ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಕೈರಾ ಶಾಲೆ ಬಳಿ ಮನೋಜ್ ಸಿಂಗ್ ಭೇಟಿಯಾಗಿ ತನಗೆ ಸಮವಸ್ತ್ರ ಮತ್ತು ಪಿಸ್ತೂಲ್ ಕೊಟ್ಟಿದ್ದರು. ತಾನು IPS ಆದ ವಿಷಯ ಅಮ್ಮನಿಗೆ ವಿಷಯ ತಿಳಿಸಲು ಊರಿಗೆ ಬಂದಿದ್ದೆ ಅಂತ ವಂಚನೆಗೊಳಗಾದ ಯುವಕ ಹೇಳಿಕೊಂಡಿದ್ದಾನೆ. ಇದಾದ ಬಳಿಕ ಹೆಚ್ಚುವರಿಯಾಗಿ ಕೇಳಿದ್ದ 30,000 ರೂಪಾಯಿಗಳನ್ನ ನೀಡಲು ಕೈರಾಗೆ ವಾಪಸ್ ಬಂದಿದ್ದೆ. ಈ ವೇಳೆ ಸಿಕಂದರ್ ಚೌಕ್ನ ಪೊಲೀಸರು ತನ್ನನ್ನ ಹಿಡಿದ್ರು ಅಂತ ಮಿಥಿಲೇಶ್ ಮಾಂಜಿ ಹೇಳಿದ್ದಾನೆ. ಯುವಕನ ಮಾತುಗಳನ್ನ ಕೇಳಿದ್ರೆ ನಗಬೇಕು ಅಥವಾ ವ್ಯಥೆ ಪಡಬೇಕು ಅನ್ನುವ ರೀತಿ ಇದೆ. ಅಷ್ಟರ ಮಟ್ಟಿಗೆ ಈ ಯುವಕ ಮೋಸ ಹೋಗಿದ್ದಾನೆ. ಖುದ್ದು ಪೊಲೀಸರೇ ಬಂದು IPS ಸಾಹೇಬ್ರೆ ಬನ್ನಿ ಠಾಣೆಗೆ, ನೀವು ನಮ್ಮ ಅಧಿಕಾರಿ ಅಂತ ಕರೆದುಕೊಂಡು ಹೋದಾಗ್ಲೂ ಆತ ಅದನ್ನ ನಿಜವೆಂದೇ ಭಾವಿಸಿದ್ದನಂತೆ. ಸದ್ಯ ಸಿಕಂದರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಯುವಕನಿಗೆ ನೀಡಲಾಗಿದ್ದ ಸಮವಸ್ತ್ರ ಹಾಗೂ ಪಿಸ್ತೂಲ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಅದಲ್ಲದೆ ಶೀಘ್ರದಲ್ಲೇ ಈ ಗ್ಯಾಂಗ್ನ ರೂವಾರಿ ಮನೋಜ್ ಸಿಂಗ್ ಹಾಗೂ ಆತನ ತಂಡವನ್ನ ಬಂಧಿಸಲಾಗುವುದು ಅಂತ ಜಮಾಯಿ ವರಿಷ್ಠಾಧಿಕಾರಿ ಹೇಳಿದ್ದಾರೆ.
ಮೇಲ್ನೋಟಕ್ಕೆ ಈ ಪ್ರಕರಣ ಸಿಲ್ಲಿ ಅನಿಸಬಹುದು, ಆದರೆ ಇದರ ಹಿಂದೆ ದೊಡ್ಡ ಜಾಲ ಇರೋದಂತೂ ಸತ್ಯ. ಸಮಾಜದಲ್ಲಿರುವ ಸುಶಿಕ್ಷಿತರಲ್ಲದವರನ್ನೇ ಗುರಿಯಾಗಿಸಿಕೊಂಡು ಕೆಲಸದ ನೆಪದಲ್ಲಿ ವಂಚನೆ ನಡೆಸಲಾಗ್ತಿದೆ ಅನ್ನೋದು ಈ ಕೇಸ್ ತೆರೆದಿಟ್ಟಿದೆ. ಅಸಲಿಗೆ ಈ ನಕಲಿ IPS ಗ್ಯಾಂಗ್ಗೆ ಜೊತೆಗೆ ಪಿಸ್ತೂಲ್ನಂತಹ ಶಸ್ತ್ರಾಸ್ತ್ರಗಳು ದೊರಕಿದ್ದು ಹೇಗೆ ಅನ್ನೋದರ ಕುರಿತು ತನಿಖೆ ನಡೆಸಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲಸ ಕೊಡಿಸುವ ಹೆಸರಿನಲ್ಲಿ ಈ ನಕಲಿ ಆಟಗಳು ಜೋರಾಗಿಯೇ ನಡೀತಿವೆ. ಕೆಲವೆಡೆ ಸುಶಿಕ್ಷಿತರೇ ಇಂತಹ ಕೆಡ್ಡಗಳಿಗೆ ಬೀಳೋದುಂಟು. ಏಜೆನ್ಸಿಗಳ ಮೂಲಕ ಕರೆ ಮಾಡಿ ಆನ್ಲೈನ್ನಲ್ಲೇ ಹಣ ಹಾಕಿಸಿಕೊಂಡು ನಕಲಿ ನೇಮಕಾತಿ ಪತ್ರ ನೀಡುವ ಪ್ರಕರಣಗಳು ವರದಿಯಾಗುತ್ತಲೇ ಇವೆ. ಆದರೆ ಈ ಪ್ರಕರಣದಲ್ಲಿ ಕೇವಲ ನೇಮಕಾತಿ ಪತ್ರ ನೀಡಿಲ್ಲ, ಬದಲಾಗಿ ಸಮವಸ್ತ್ರ, ಪಿಸ್ತೂಲ್ನಂತಹ ಶಸ್ತ್ರಾಸ್ತ್ರ ಸಹ ನೀಡಲಾಗಿದೆ. ಹೀಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕಾದ ಅಗತ್ಯವಿದೆ. ಸಮಾಜದ ಕೆಳ ಮಧ್ಯಮ ವರ್ಗವೇ ಇಂತಹ ನಕಲಿ ಜಾಲಕ್ಕೆ ಹೆಚ್ಚಾಗಿ ಬೀಳುತ್ತಿವೆ. ಈ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ. ಬೇಸರದ ಸಂಗತಿ ಅಂದ್ರೆ IAS, IPS ನಂತಹ ಪರೀಕ್ಷೆಗಳ ಬಗ್ಗೆ ಸಮಾಜಕ್ಕೆ ಹೆಚ್ಚಿನ ಅರಿವು ಇಲ್ಲ. ನಾಲೆಡ್ಜ್ ಕೊರತೆಯಿಂದಾಗಿಯೇ ವಂಚಕರು, ಮೋಸಗಾರರು ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಮುಗ್ಧ ಜನರನ್ನ ಯಾಮಾರಿಸಿಕೊಂಡು ಹಣ ಪೀಕುತ್ತಿದ್ದಾರೆ. ಇಂತಹ ವಂಚನೆಗಳಿಗೆ ಫುಲ್ ಸ್ಟಾಪ್ ಇಡಬೇಕು ಅಂದ್ರೆ IPS, IAS ಪರೀಕ್ಷೆಗಳ ಮಾಹಿತಿ ಜನಸಾಮಾನ್ಯರಿಗೂ ತಲುಪುವಂತೆ ಮಾಡಬೇಕಿದೆ. ಸಾಮಾನ್ಯವಾಗಿ IAS, IPS ಹುದ್ದೆಗೆ ಏರಲು ಶೈಕ್ಷಣಿಕ ಅರ್ಹತೆ, ಪರೀಕ್ಷೆಗಳು, ಸಂದರ್ಶನಗಳು ಹೀಗೆ ಅನೇಕ ಮಜಲುಗಳಿವೆ. ಅವುಗಳನ್ನು ದಾಟದ ಹೊರತು ಇಂತಹ ಉನ್ನತ ಅಧಿಕಾರದ ಪದವಿಗಳು ದಕ್ಕೋದಿಲ್ಲ. ಅಲ್ಲದೆ ಈ ಹುದ್ದೆಗಳಿಗೆ ಕಡ್ಲೆಪುರಿ ಮಾಡಿದಂತೆ ಹಾದಿ ಬೀದಿಯಲ್ಲಿ ಪರೀಕ್ಷೆಗಳು ಕೂಡ ನಡೆಯೋದಿಲ್ಲ. ಅದಕ್ಕೆ 108 ರೂಲ್ಸು, ರೆಗ್ಯುಲೇಷನ್ಸ್ಗಳು ಇವೆ. ಸ್ನೇಹಿತರೆ, IAS, IPS ನಂತಹ ಭಾರತೀಯ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲಾ ಪರೀಕ್ಷೆಗಳನ್ನ ನಡೆಸಲು ಸಂವಿಧಾನದತ್ತ ನೇಮಕಾತಿ ಸಂಸ್ಥೆ ಇದೆ. ಅದೇ UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅಂದ್ರೆ ಕನ್ನಡದಲ್ಲಿ ಕೇಂದ್ರ ಲೋಕಸೇವಾ ಆಯೋಗ. ಇದು ಕೇಂದ್ರ ಹಾಗೂ ರಾಜ್ಯಗಳ ಆಡಳಿತಾತ್ಮಕತೆಗೆ ಸಂಬಂಧಿಸಿದ ಸಂಸ್ಥೆ. ಇದು ಒಟ್ಟು 24 ಸೇವೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ, ಸಂದರ್ಶನ, ಆಯ್ಕೆ ನಡೆಸುವ ಸಂಸ್ಥೆಯಾಗಿದೆ. ಈ ಸಂಸ್ಥೆಗೆ ಸಂವಿಧಾನ ಪ್ರದತ್ತ ಅಧಿಕಾರವಿದೆ. ಇಲ್ಲಿ ಯಾವುದೇ ಶಿಫಾರಸು, ಲಂಚಕ್ಕೆ ಅವಕಾಶ ಇರೋದಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿಯೇ ಈ ಪರೀಕ್ಷೆಗಳನ್ನ UPSC ನಡೆಸುತ್ತದೆ. ಪರೀಕ್ಷೆಗಳನ್ನ ಅತ್ಯಂತ ಶಿಸ್ತುಬದ್ಧವಾಗಿ, ಕಾನೂನುಬದ್ಧವಾಗಿ ನಡೆಸುವ UPSC ಅರ್ಹತೆಯ ಆಧಾರದ ಮೇಲೆಯೇ ಅಭ್ಯರ್ಥಿಗಳಿಗೆ ಮಣೆ ಹಾಕುತ್ತದೆ. ಸಾಮಾನ್ಯವಾಗಿ ಹೊಳೆಯಲ್ಲಿ ಸಿಗುವ ಮರಳು ತೆಗೆಯುವಾಗ ಹಲವಾರು ಬಾರಿ ಜರಡಿ ಹಿಡಿಯಲಾಗುತ್ತದೆ. ಅದರಂತೆ ಇಲ್ಲಿಯೂ ಅಧಿಕಾರಿಗಳ ನೇಮಕಾತಿಯಲ್ಲಿ ಅಂತಹದ್ದೇ ಪ್ರಕ್ರಿಯೆಗಳು ನಡೆಯುತ್ತವೆ. ಸ್ನೇಹಿತರೆ, ನಿಮಗೆ ತಿಳಿದಿರಲಿ, UPSC ಆಡಳಿತಾತ್ಮಕ ಸೇವೆ ಸೇರಿದಂತೆ ಕೇಂದ್ರ ಸೇವೆಗಳ A ಮತ್ತು B ವೃಂದದ ಎಲ್ಲಾ ನೇಮಕಾತಿ ಪ್ರಕ್ರಿಯೆಗಳನ್ನು ನಡೆಸುತ್ತದೆ. ವಾರ್ಷಿಕವಾಗಿ ನಡೆಯುವ ಪರೀಕ್ಷೆಗಳ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುತ್ತೆ. ಹಾಗಾದರೆ IAS ಹಾಗೂ IPS ಪರೀಕ್ಷೆಗಳಿಗೆ ಹಾಜರಾಗಬೇಕಾದ್ರೆ ಸಾಮಾನ್ಯ ಅರ್ಹತೆಗಳೇನು, ಪರೀಕ್ಷೆ ಹೇಗಿರುತ್ತೆ, ಯಾರು ಪರೀಕ್ಷೆಗಳಿಗೆ ಹಾಜರಾಗಬಹುದು ಅನ್ನೋದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ IAS, IPS ಆಗೋದಂದರೆ ಅದೊಂದು ಓದಿನ ತಪಸ್ಸು, ನಿರಂತರ ಶ್ರಮದ ಫಲ. ಈ ಪರೀಕ್ಷೆಗಳೆಲ್ಲ ಕಬ್ಬಿಣದ ಕಡಲೆಯೂ ಅಲ್ಲ, ಹಾಗಂತ ಸುಲಭಕ್ಕೆ ದಕ್ಕುವಂತದ್ದು ಅಲ್ಲ. ಬಿತ್ತಿದ ಬೀಜಕ್ಕೆ ಸರಿಯಾದ ಪೋಷಣೆ ಹೇಗೆ ಕೊಡಬೇಕು, ಹಾಗೆ ಈ ಪರೀಕ್ಷೆಗಳಿಗೆ ನಿರಂತರ ಸಿದ್ಧತೆ ಮಾಡಿಕೊಳ್ಳಬೇಕು. IAS, IPS ಪರೀಕ್ಷೆಗಳಿಗೆ ಮೊದಲ ಸಾಮಾನ್ಯ ಅರ್ಹತೆ ಅಂದ್ರೆ ಪರೀಕ್ಷೆಗಳಿಗೆ ತೆಗೆದುಕೊಳ್ಳುವ ವ್ಯಕ್ತಿ ಪದವಿ ಪಡೆದಿರಬೇಕು. ಅಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದಾದರೂ ವಿಷಯದಲ್ಲಿ ಪದವಿ ಹೊಂದಿರಬೇಕು. ಇಂಥದ್ದೇ ವಿಷಯ ಆಗಿರಬೇಕು ಅನ್ನುವ ನಿಬಂಧನೆ ಇಲ್ಲ. ಪರೀಕ್ಷಾರ್ಥಿ 21 ವರ್ಷ ವಯಸ್ಸು ಪೂರೈಸಿರಬೇಕು. ಈ ಅರ್ಹತೆಗಳನ್ನ ಗಳಿಸಿದವರು ಯಾರು ಬೇಕಾದರೂ IAS, IPS ಪರೀಕ್ಷೆಗೆ ಹಾಜರಾಗಬಹುದು. ಇನ್ನು ಈ ಪರೀಕ್ಷೆಗಳ ಮೊದಲ ಹಂತ ಅಂದ್ರೆ ಪ್ರಿಲಿಮಿನರಿ ಪರೀಕ್ಷೆಗಳು. ಅಂದ ಹಾಗೆ UPSC ಮೊದಲಿಗೆ ಪ್ರಿಲಿಮಿನರಿ ಎಕ್ಸಾಮ್ ನಡೆಸುತ್ತೆ. ಇದರಲ್ಲಿ 2 ಪತ್ರಿಕೆಗಳು ಇರುತ್ತವೆ. ಎಲ್ಲಾ ಪ್ರಶ್ನೆಗಳು ಅಬ್ಜೆಕ್ಟಿವ್ ಮಾದರಿಯಲ್ಲಿ ಇರುತ್ತೆ. ಸಾಮಾನ್ಯ ಜ್ಞಾನ, ನ್ಯೂಮೆರಿಕ್ ಹಾಗೂ ಮೆಂಟಲ್ ಎಬಿಲಿಟಿ ಮಾದರಿಯ ಪ್ರಶ್ನೆಗಳು ಈ 2 ಪತ್ರಿಕೆಗಳಲ್ಲಿ ಇರುತ್ತವೆ. ವಿಶೇಷ ಅಂದ್ರೆ ನಿಮ್ಮ ಪ್ರಾಥಮಿಕ, ಪ್ರೌಢ ಶಿಕ್ಷಣ ಹಾಗೂ ಕಾಲೇಜು ಶಿಕ್ಷಣಗಳಲ್ಲಿ ನೀವು ಕಲಿತಿರುವ ವಿಷಯ ಹಾಗೂ ಪ್ರಚಲಿತ ವಿದ್ಯಮಾನಗಳೇ ಈ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುತ್ತವೆ. ಯಾರು ಪ್ರೌಢ ಶಿಕ್ಷಣ ಹಂತದಿಂದಲೂ ಸರಿಯಾಗಿ ಅಭ್ಯಾಸ ಕ್ರಮ ಅನುಸರಿಸುತ್ತಾರೆಯೋ ಅವರು ಬಹಳ ಬೇಗನೆ ಪ್ರಿಲಿಮ್ಸ್ ಪಾಸ್ ಆಗ್ತಾರೆ. ಈ ಪ್ರಿಲಿಮಿನರಿ ಪರೀಕ್ಷೆ ಪಾಸ್ ಆದ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆ ಇರುತ್ತೆ. ಇದು IAS, IPS ಪರೀಕ್ಷೆಯ 2ನೇ ಹಂತ. ಈ ಮುಖ್ಯ ಪರೀಕ್ಷೆಯ ವಿಶೇಷ ಅಂದ್ರೆ ಇಲ್ಲಿ ನೀವು ನಿಮ್ಮ ಮಾತೃಭಾಷೆಯಲ್ಲಿಯೇ ಪರೀಕ್ಷೆ ಬರೆಯಬಹುದು. ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಅಬ್ಜೆಕ್ಟಿವ್ ಮಾದರಿಯ ಪ್ರಶ್ನೆಗಳು ಇರೋದರಿಂದ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಷ್ಟೇ ಅವಕಾಶವಿರುತ್ತದೆ. ಆದರೆ ಮೇನ್ ಎಕ್ಸಾಮ್ಗೆ ಈ ನಿಬಂಧನೆ ಇರೋದಿಲ್ಲ. ಅಂದ್ರೆ ಭಾರತದ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ನೀವು ಪರೀಕ್ಷೆಗಳಿಗೆ ಹಾಜರಾಗಬಹುದು.
ಈ ಪರೀಕ್ಷೆಗಳು ವಿಸ್ತೃತ ಬರವಣಿಗೆಯ ಮಾದರಿಯಲ್ಲಿರುತ್ತವೆ. ಒಂದೊಮ್ಮೆ ನೀವು ಈ ಪರೀಕ್ಷೆಯನ್ನ ಪಾಸಾದ ಬಳಿಕ ಸಂದರ್ಶನ ನಿಗದಿಯಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಈ ಮೇನ್ ಎಕ್ಸಾಮ್ ನಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ರ್ಯಾಂಕಿಂಗ್ ಪರಿಗಣಿಸಲಾಗುತ್ತದೆ. ನೀವು ಗಳಿಸಿದ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಮುಂದಿನ ಹಂತಕ್ಕೆ ಕರೆ ಬರುತ್ತೆ. ಅಂದರೆ 3ನೇ ಹಂತದ ಸಂದರ್ಶನ ಪರೀಕ್ಷೆಗೆ ನಿಗದಿಯಾಗುತ್ತದೆ. ಇಲ್ಲಿ ನೀವು ನಿಮಗೆ ಅನುಕೂಲವಾದ ಭಾಷೆಯಲ್ಲಿಯೇ ಸಂದರ್ಶನ ಎದುರಿಸಬಹುದು. ಪ್ಯಾನಲಿಸ್ಟ್ಗಳಿಗೆ ತರ್ಜುಮೆ ಮಾಡಲು UPSC ಸಂಸ್ಥೆಯೇ ಅನುವಾದಕರನ್ನ ನೇಮಿಸಿಕೊಂಡಿರುತ್ತದೆ. ಆದರೆ ಕನಿಷ್ಠ ಪ್ರಶ್ನೆಗಳನ್ನ ಅರ್ಥೈಸಿಕೊಳ್ಳಲಾದರೂ ನಿಮಗೆ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆ ತಿಳಿದಿರಬೇಕು. ಇನ್ನು ಮೊದಲೇ ಹೇಳಿದಂತೆ IAS IPS ಪರೀಕ್ಷೆಗಳಿಗೆ ಹಾಜರಾಗಲು ಕನಿಷ್ಠ 21 ವರ್ಷ ವಯೋಮಿತಿ ದಾಟಿರಬೇಕು. ಜೊತೆಗೆ 32 ವರ್ಷ ಮೀರಿರಬಾರದು. ಮೀಸಲಾತಿ ಅಡಿ ಪರೀಕ್ಷೆ ತೆಗೆದುಕೊಂಡವರಿಗೆ ಕೆಲ ವರ್ಷಗಳ ವಿನಾಯಿತಿ ಇರುತ್ತೆ. ಇನ್ನು ಜನರಲ್ ಕೆಟಗರಿಯ ಓರ್ವ ಪರೀಕ್ಷಾರ್ಥಿ 6 ಬಾರಿ ಪರೀಕ್ಷೆ ಬರೀಬಹುದು. OBC ಅಭ್ಯರ್ಥಿಗಳಿಗೆ 9 ಅಟೆಂಪ್ಟ್ಗಳಿಗೆ ಅವಕಾಶವಿರುತ್ತದೆ. SC ST ಅಭ್ಯರ್ಥಿಗಳು ಎಷ್ಟು ಸಲ ಬೇಕಾದರೂ ಪರೀಕ್ಷೆ ಬರೆಯಬಹುದು. ಹೀಗೆ ಅನೇಕ ನಿಬಂಧನೆ ನಿಯಮಾವಳಿಗಳಿವೆ. ಇದು UPSC ಎಕ್ಸಾಮ್ಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ವಿಸ್ತೃತವಾಗಿ ನೋಡೋಣ. ಸ್ನೇಹಿತರೆ, ಈ IAS IPS ಪರೀಕ್ಷೆಗಳ ವಿಶೇಷತೆ ಅಂದರೆ ಇವು ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಸದೃಢ ಓದಿನ ಮೇಲೆ ಅವಲಂಬಿತವಾಗಿರುತ್ತದೆ. 10ನೇ ತರಗತಿ ಬರೋದ್ರೊಳಗೆ ನೀವು ನಿಮ್ಮ ಆಸಕ್ತಿಕರ ವಿಷಯ ಯಾವುದು ಅನ್ನೋದನ್ನ ಗುರುತಿಸಿಕೊಳ್ಳಬೇಕು. ಅದರ ಮೇಲೆ ಗಮನ ಕೇಂದ್ರೀಕರಿಸಿ ಓದಿನ ಕಡೆ ಲಕ್ಷ್ಯ ಕೊಡಬೇಕು. PU ಹಂತದಲ್ಲೂ ಅಷ್ಟೇ ನೀವು ಇಷ್ಟಪಡುವ ವಿಷಯದ ಮೇಲೆ ಫೋಕಸ್ ಮಾಡಿ ಓದಿಕೊಳ್ಳಬೇಕು. ಡಿಗ್ರಿಯಲ್ಲಿ ಪರೀಕ್ಷೆಗೆ ಸಿದ್ಧತೆ ಆರಂಭಿಸಬೇಕು. ಪ್ರಚಲಿತ ವಿದ್ಯಮಾನಗಳ ಮೇಲೆ ಗಮನ ಇರಬೇಕು. ಹೀಗೆ ಒಟ್ಟಾರೆ ನಿರಂತರವಾಗಿ ಶಿಸ್ತಿನ ಓದು ನಿಮ್ಮದಾಗಿರಬೇಕು. ಅಂದಾಗ ಮಾತ್ರ IAS IPS ಪರೀಕ್ಷೆಗಳನ್ನ ಕ್ಲಿಯರ್ ಮಾಡಬಹುದು. ಇನ್ನು ಅನೇಕರಿಗೆ ಕೇವಲ ಕೋಚಿಂಗ್ ಪಡೆದವರು ಮಾತ್ರ ಈ ಪರೀಕ್ಷೆಗಳನ್ನ ಪಾಸ್ ಮಾಡುತ್ತಾರೆ ಎನ್ನುವ ಭ್ರಮೆಗಳಿವೆ. ಆದರೆ ಅದು ಪೂರ್ತಿ ನಿಜವಲ್ಲ. ಆದರೆ ಕೋಚಿಂಗ್ ಪಡೆದ್ರೆ ಪರೀಕ್ಷೆಗಳಿಗೆ ಒಂದಷ್ಟು ಟಿಪ್ಸ್ ಸಿಗಬಹುದೇ ಹೊರತು ಕೋಚಿಂಗ್ ಒಂದೇ ಕಾರಣವಲ್ಲ. IAS IPS ಪಾಸ್ ಆಗಲು ನಿರಂತರ ಓದು, ವಿಷಯ ಜ್ಞಾನ, ಸಾಮಾನ್ಯ ತಿಳುವಳಿಕೆಯೊಂದಿಗೆ ಪರಿಸ್ಥಿತಿಯನ್ನ ನಿರ್ವಹಿಸುವ ಚಾಕಚಕ್ಯತೆ ನಿಮ್ಮಲ್ಲಿರಬೇಕು. ಸ್ನೇಹಿತರೆ, ಇದೆಲ್ಲ IAS IPS ಎನ್ನುವ ಮಹಾಸಾಗರವನ್ನ ತಲುಪುವ ಮಹಾದಾರಿ. ಯಾರೋ ದುಡ್ಡಿಗೆ ಯೂನಿಫಾರ್ಮ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಮೋಸ ಹೋಗಬೇಡಿ. IAS IPS ಪರೀಕ್ಷೆ ಕಟ್ಟಲು ಕನಿಷ್ಠ ಅರ್ಹತೆಯೇ ಪದವಿ. ಹೀಗಾಗಿ ಯಾರೇ ನಿಮಗೆ ಈ ಬಗ್ಗೆ ಗೊಂದಲ ಮೂಡಿಸಲು ಮುಂದಾದರೆ ನಂಬಬೇಡಿ. ಹಣಕ್ಕೆ ವಿದ್ಯೆ ಸಿಗೋದಿಲ್ಲ. ಅದು ಮಾರುಕಟ್ಟೆಯಲ್ಲಿ ಮಾರಾಟಕ್ಕಿಟ್ಟ ಸರಕು ಅಲ್ಲ. ದಯಮಾಡಿ ಇಂತಹ ಮೋಸದ ಜಾಲಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಯಾವುದೇ ಕೆಲಸ ಕೊಡಿಸುವ ಆಮಿಷಗಳು ಅಂತಿಮವಾಗಿ ನಿಮಗೆ ವಂಚಿಸುವ ಹುನ್ನಾರವೇ ಆಗಿರುತ್ತದೆ. ಆನ್ಲೈನ್ ಇರಲಿ ಆಫ್ಲೈನ್ ಇರಲಿ ಪರಾಮರ್ಶೆ ನಡೆಸದೆ ಯಾವುದನ್ನ ಕೂಡ ನಂಬಬೇಡಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.